ಒಬ್ಬಳೆ ಮಹಿಳೆಯಾಗಿ ಕೆಲಸವನ್ನ ಮಾಡ್ತಾ ಇದ್ದೀನಿ. ನನಗೂ ಕೂಡ ಬಹಳಷ್ಟು ಸ್ಟ್ರೆಸ್ ಇದೆ ಬಿಕಾಸ್ ಆಫ್ ಅ ವಿಮೆನ್. ಮಹಿಳೆ ಮಗು ಇದ್ದಾಗಿನಿಂದ ಏನೆಲ್ಲ ಚಾಲೆಂಜಸ್ ನಾವು ತೆಗೆದುಕೊಂಡು ಹೋಗ್ತೀವಿ ಜೀವನದಲ್ಲಿ. ಪ್ರತಿಯೊಂದು ಫೇಸ್ ನಲ್ಲೂ ಕೂಡ ನಾವು ಚಾಲೆಂಜಸ್ ನ ಫೇಸ್ ಮಾಡ್ತೀವಿ. ಒಬ್ಬ ಹುಡುಗಿ ಮನೆಯಲ್ಲಿ ಹುಟ್ಟಿದಾಗ ಏನಾದ್ರೂ ಅದು ಹಿರಿ ಮಗಳಾಗಿ ಹುಟ್ಟಿದ್ರೆ, अगर किसी घर में अगर बेटी पहला पैदा होती है, अगर दूसरा बेटा पैदा होता है, मैं नीरजा जी को बोलना चाहती हूँ कि वो बेटी जो है माँ की रोल निभाती है अपने भाई को ब्रिंग करने के लिए, मतलब उसको खड़ा करने के लिए. जैसे थोड़ा बड़ी होती है बेटी, हार्मोनल चेंजेस हर फेस में हमको हार्मोनल चेंजेस होते हैं. प्री प्रेगनेंसी, पोस्ट प्रेगनेंसी, बाद में मेनोपॉज. लेकिन हम अपने जो अंदर की जो बात है हम किसी से खुल के बात नहीं कर सकते. ನಾವು ಮಹಿಳೆಯರು ಎಷ್ಟೊಂದು ಸಹಿಷ್ಣುತೆಯಿಂದ ಇರ್ತೀವಿ. ನಮ್ಮ ಡೈರೆಕ್ಟರ್ಗೆ ನಾನು ಹೇಳ್ತಾ ಇದ್ದೆ, ಇಂಥ ಕಾರ್ಯಕ್ರಮಗಳಿಂದ ಸಮಾಜಕ್ಕೆ, ಕಮ್ಯುನಿಟಿಗೆ ಏನು ಸಹಾಯ ಆಗುತ್ತೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಗವರ್ಮೆಂಟ್ಸ್ ಯೋಜನೆಗಳನ್ನ ತೆಗೆದುಕೊಂಡು ಬರುತ್ತೆ, ಮಹಿಳೆಯರಿಗೋಸ್ಕರ ಯೋಜನೆಗಳನ್ನ ತೆಗೆದುಕೊಂಡು ಬರುತ್ತೆ. And I'm very proudly want to tell that our Karnataka government has bought 5 major schemes for women. ಮಹಿಳೆಯರಿಗೋಸ್ಕರನೇ 5 ಕಾರ್ಯಕ್ರಮ, because we want to see her financially strengthened. ನಮ್ಮ ಅಕ್ಕಯ್ಯ ಪದ್ಮಸಾಲಿ ಬಂದ್ರು, ಶಿ ಇಸ್ ಆಲ್ಸೋ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಅವರು. ನಾನು ಹೇಳ್ತಾ ಇದ್ದೆ, ಮಹಿಳೆಗೋಸ್ಕರ ಕರ್ನಾಟಕ ರಾಜ್ಯ ಸರ್ಕಾರ ಬಹಳ ಒಳ್ಳೆ ಸ್ಕೀಮ್ಗಳನ್ನ, ಅದರಲ್ಲೂ ಕೂಡ ಇವರು ಮೆನ್ಷನ್ ಮಾಡಿದ್ರು ಮಹಾಲಕ್ಷ್ಮಿ ಅಂತ. ಇಟ್ಸ್ ನಾಟ್ ಮಹಾಲಕ್ಷ್ಮಿ, ಇಟ್ಸ್ ಗೃಹಲಕ್ಷ್ಮಿ. ವಿಮೆನ್ ಹೆಡೆಡ್ ಫ್ಯಾಮಿಲೀಸ್, ಮನೆಯ ಯಜಮಾನಿಗೆ ಒಂದು ತಿಂಗಳಿಗೆ 2,000 ರೂಪಾಯಿಗಳನ್ನ ಒಂದು ಸಣ್ಣ ಸಹಾಯ ಫ್ರಾಮ್ ಆರ್ ಗವರ್ಮೆಂಟ್ ಟು ಸ್ಟ್ರೆಂಥನ್ ಹರ್ ಫೈನಾನ್ಷಿಯಲಿ ಅಂತ ಒಂದು ಸಣ್ಣ ಸಹಾಯ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಶಕ್ತಿ ಯೋಜನೆ, ದ ಮೋಸ್ಟ್ ಪಾಪ್ಯುಲರ್ ಸ್ಕೀಮ್ ಆಫ್ ಆರ್ ಕರ್ನಾಟಕ ಗವರ್ಮೆಂಟ್ ಇಸ್ ಶಕ್ತಿ ಯೋಜನೆ. Any woman, the big or a small or upper class or a middle class, any women across our state can travel in buses for anything. So ನಾನು ಹೇಳಿಕೆ ಹೋಗಿದ್ದು, ಗವರ್ಮೆಂಟ್ ಕೂಡ ಸಹಾಯ ಮಾಡ್ತಾ ಇದೆ, ಬಟ್ नीरजा जी जो आप कर रहे हो गवर्नमेंट के साथ ही, तो जो सोशल कमिटमेंट हम बोलते हैं, तो बहुत अच्छा लगा आपसे मिलके. और आपके टीम से मैं कांग्रेचुलेट करूंगी. पिछले 10 साल से